ಇದೊಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ರೂಲ್ಸ್ ಮಾಡ್ತಾರಲ್ಲ ಸರ್ಕಾರದವರು, ಅವ್ರದ್ದು ಇದೇ ಕತೆ. ರೂಲ್ಸ್ ಪಾಲಿಸಿ ಅನ್ನೋರಿಂದಲೂ ಕೂಡ ರೂಲ್ಸ್ ಬ್ರೇಕ್ ಆಗ್ತಾನೆ ಇದೆ. ನಮ್ಮ ದೇಶದ ದುರಂತ ಅಂದ್ರೆ ಇದೆ. ರೂಲ್ಸ್ ಮಾಡುವಂತವ್ರೆ ರೂಲ್ಸ್ ಫಾಲೋ ಮಾಡೋದಿಲ್ಲ, ಇನ್ನ ಉಳ್ದಂತವ್ರು ಎಲ್ಲರೂ ಕೂಡ ರೂಲ್ಸ್ ಫಾಲೋ ಮಾಡಿ ಮಾಡಿ ಅಂತ ಹೇಳ್ತಾರೆ ಅವರು. ಕೊರೋನಾ ನಿಯಮವನ್ನ ಉಲ್ಲಂಘಿಸಿದ್ದಾರೆ ಡಿಸಿಎಂ ಲಕ್ಷ್ಮಣ ಸವದಿ. ಚಿತ್ರದುರ್ಗದ ಬಸಾಪುರ ಕಾರ್ಯಕ್ರಮದಲ್ಲಿ ಜನವೋ ಜನ ಮಾಸ್ಕ್ ಹಾಕದೆ ಪಾಲ್ಗೊಂಡಿದ್ರು ಸಚಿವ ಲಕ್ಷ್ಮಣ ಸವದಿ. ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ತರಬೇತಿ ಕೇಂದ್ರವನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಆಗಿರುವಂತದ್ದು ನೋಡ್ತಾನೆ ಇರ್ತೀವಿ. ಈ ರೀತಿಯ ಪ್ರಕರಣಗಳು ಇನ್ಮೇಲಂತೂ ಮೊದಲ ಅಲೆ ಇದ್ದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಬರೀ ಈ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿದ್ದು ರಾಜಕಾರಣಿಗಳೇ. ಅವರೇ ಇರಬರ ರೂಲ್ಸ್ ಗಳನ್ನೆಲ್ಲ ಉಲ್ಲಂಘನೆ ಮಾಡಿದ್ದು. ಈಗಲೂ ಕೂಡ ಅಷ್ಟೇ ಅವರೇ ರೂಲ್ಸ್ ಗಳನ್ನ ಉಲ್ಲಂಘನೆ ಮಾಡ್ತಾ ಇರೋದು. ಸರ್ಕಾರಿ ಕಾರ್ಯಕ್ರಮದಲ್ಲಿ ನೂರಾರು ಜನ ನೌಕರರು ಕೂಡ ಭಾಗಿಯಾಗಿದ್ರು. ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಆತಂಕ ಸೃಷ್ಟಿ ಮಾಡಿದೆ. ಜನರು ಮಾತ್ರ ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ. ನಾವು ಕೂಡ ಹೇಳ್ತಾನೆ ಇದ್ದೀವಿ, ಎಚ್ಚೆತ್ಕೊಳ್ಳಿ. ಎರಡನೇ ಅಲೆ ಈಗ ಆಲ್ರೆಡಿ 1000ಕ್ಕೂ ಹೆಚ್ಚಿನ ಪ್ರಕರಣಗಳು ದಿನಂಪ್ರತಿ ದಾಖಲಾಗ್ತಾ ಇರುವಂಥದ್ದು. ನೆಕ್ಸ್ಟ್ ವೀಕಿಂದ ಅದು 3000ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗುವಂಥ ಸಾಧ್ಯತೆ ಇದೆ ಅಂತ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ತಾಂತ್ರಿಕ ಸಲಹಾ ಸಮಿತಿಯವರು. ಆದರೂ ಕೂಡ ಜನ ಸಹಕರಿಸಬೇಕು, ಅವರು ಕೂಡ ಸಹಕರಿಸ್ತಾ ಇಲ್ಲ. ಒಂದ್ ಕಡೆ ಜನಪ್ರತಿನಿಧಿಗಳು ಬೇಕಾಬಿಟ್ಟಿಯಾಗಿ ಸಮಾವೇಶಗಳನ್ನ ಮಾಡಿಕೊಂಡು ಬಿಂದಾಸ್ ಆಗಿ ಓಡಾಡ್ತಾನೆ ಇದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನ ಸೇರಿಸ್ಕೊಂಡು. ಇನ್ನೊಂದ್ ಕಡೆ ಆ ಒಂದು ಜವಾಬ್ದಾರಿಯನ್ನ ಮೆರಬೇಕಾಗಿರುವಂತ ಸಾರ್ವಜನಿಕರು ಕೂಡ ಅಷ್ಟೇ, ಅವ್ರದ್ದು ಬೇಜವಾಬ್ದಾರಿ. ಉತ್ತರ ಕನ್ನಡದ ಗೋಕರ್ಣ, ಮುರುಡೇಶ್ವರ ಎಲ್ಲಾ ಪ್ರವಾಸಿ ತಾಣಗಳಲ್ಲೂ ಕೂಡ ಅಷ್ಟೇ ಜನರು ತುಂಬಿ ತುಳುಕ್ತಾ ಇದ್ದಾರೆ. ಆದ್ರೆ ಅಟ್ಲೀಸ್ಟ್ ಆ ಮಾರ್ಗಸೂಚಿಗಳನ್ನ ಫಾಲೋ ಮಾಡ್ಬೇಕಲ್ವಾ, ಅದು ಕೂಡ ಆಗ್ತಾ ಇಲ್ಲ. ನಾವೇನು ಹೋಗ್ಲೇಬೇಡಿ ಅಂತ ಏನು ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ಮಾರ್ಗಸೂಚಿಗಳನ್ನ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಸಾಮಾಜಿಕ ಅಂತರವನ್ನ ಕಾಪಾಡಿ, ಹಾಗೆ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಬಳಸಿ ಅಂತ ಕೇಳ್ತಾನೆ ಇದೀವಿ. ಆದ್ರೂ ಕೂಡ ಎಷ್ಟೊಂದು ಜನ ಮಾಸ್ಕ್ ಅನ್ನು ಕೂಡ ಸರಿಯಾಗಿ ಆಗ್ತಿಲ್ಲ. ಇನ್ನು ಒಂದ್ ಕಡೆ ಸಾಮಾಜಿಕ ಅಂತರ ಅಂದ್ರೆ ಏನು ಅನ್ನುವ ರೀತಿಯಲ್ಲಿ ಓಡಾಡ್ತಿದ್ದಾರೆ. ಮಂಗಳೂರಿನ ಪಣಂಬೂರು ಬೀಚ್ ನಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಅಲ್ಲಿ ಯಾವ ರೀತಿಯಾಗಿದೆ ಸದ್ಯದ ಸಿಚುಯೇಷನ್ ಅನ್ನೋದನ್ನ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ, ನೋಡ್ಕೊಳ್ಳೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಆತಂಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಜಿಲ್ಲಾಡಳಿತ ಹಲವು ರೂಲ್ಸ್ಗಳನ್ನು ಮಾಡ್ತಾ ಇದೆ, ಆದರೆ ಪ್ರವಾಸಿ ಕೇಂದ್ರಗಳಲ್ಲಿ ಜಿಲ್ಲಾಡಳಿತ ಸ್ಪಷ್ಟವಾದ ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ. ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಪ್ರವಾಸಿ ಕೇಂದ್ರಗಳಿವೆ. ಅದರಲ್ಲಿ ಪ್ರಮುಖವಾಗಿ ಬೀಚ್ಗಳು. ಕರಾವಳಿಗೆ ಜನರು ಬರೋದೇ ಬೀಚ್ಗಳನ್ನು ನೋಡೋಕೆ. ಯಾಕೆಂದರೆ ಪ್ರವಾಸಿಗರು ಸಾವಿರಾರು ಸಂಖ್ಯೆಯಲ್ಲಿ ಇತರ ದಿನಗಳಲ್ಲಿ ಬರ್ತಾರೆ, ಆದರೆ ವೀಕೆಂಡ್ಗಳಲ್ಲಿ ಸಾಕಷ್ಟು ಸಂಖ್ಯೆ ಅದರ ಹೆಚ್ಚಾಗ್ತಿರುವಂಥದ್ದು. ಆದರೆ ಎಲ್ಲೂ ಕೂಡ ಜನರಲ್ಲಿ ಮಾಸ್ಕ್ ಕಾಣ್ತಾ ಇಲ್ಲ. ನೀರಿಗೆ ಇಳಿಯುವಾಗ ಮಾಸ್ಕ್ ಹಾಕದಿದ್ರು ನೀರಿನಿಂದ ಮೇಲೆ ಬರುವಾಗ ಅಂದರೆ ದಡದಲ್ಲಿ ವಿಹಾರ ಮಾಡುವಂಥ ಸಂದರ್ಭದಲ್ಲಿ ಮಾಸ್ಕ್ ಬೇಕಾಗತ್ತೆ. ಆದರೆ ಇಲ್ಲಿ ಯಾರಲ್ಲೂ ಕೂಡ ಮಾಸ್ಕನ್ನು ನೀವು ಕಾಣ್ತಾ ಇಲ್ಲ. ಜಿಲ್ಲಾಡಳಿತ ಬೀಚಿಗೆ ಎಂಟ್ರಿ ಕೊಡುವಂಥ ಸಂದರ್ಭದಲ್ಲಿ ಒಂದು ಬೋರ್ಡನ್ನು ಹಾಕಿರುವಂಥದ್ದು, ಮಾಸ್ಕ್ ಇಲ್ಲ ಇದ್ದರೆ ಬೀಚ್ ಒಳಭಾಗಕ್ಕೆ ಪ್ರವೇಶ ನಿಷೇಧ ಎಂಬ ಬೋರ್ಡ್ ಇದೆ. ಆದರೆ ಇದನ್ನು ನೋಡ್ಕೊಳ್ಳೋಕ್ಕೆ ಯಾವೊಬ್ಬ ಅಧಿಕಾರಿ ಕೂಡ ಇಲ್ಲಿಲ್ಲ, ಯಾವ ಸಿಬ್ಬಂದಿ ಕೂಡ ಇಲ್ಲಿಲ್ಲ. ಹಾಗಾಗಿ ಪ್ರವಾಸಿಗರು ದಿವ್ಯವಾದ ನಿರ್ಲಕ್ಷ್ಯವನ್ನು ಪ್ರವಾಸಿ ಕೇಂದ್ರಗಳಲ್ಲಿ ಎಸಗ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಹಲವು ರೂಲ್ಸ್ಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇರುವಂಥದ್ದು, ಸಭೆ ಸಮಾರಂಭ ಆಗಿರ್ಬೋದು ಅಥವಾ ಕೇರಳ ಬಾರ್ಡರ್ ವಿಚಾರ ಆಗಿರ್ಬೋದು. ಆ ಕೊರೋನಾವನ್ನು ಮಟ್ಟ ಹಾಕೋಕ್ಕೆ ಸಾಕಷ್ಟು ಪ್ರಯತ್ನ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಆದರೆ ಪ್ರವಾಸಿ ಕೇಂದ್ರಗಳ ಬಗ್ಗೆ ಜಿಲ್ಲಾಡಳಿತ ಒಂದು ನೀತಿಯ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಯಾಕೆಂದರೆ ಮಂಗಳೂರಿಗೆ ದೇಶದ ವಿವಿಧ ಭಾಗಗಳಿಂದ, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಮಂದಿ ಭಕ್ತರು ಇತರ ದೇವಸ್ಥಾನಗಳಿಗೆ ಬರ್ತಾರೆ ಮತ್ತು ಪ್ರವಾಸಿಗರು ಪ್ರವಾಸ ಕೇಂದ್ರಗಳಿಗೆ ಹೋಗ್ತಾರೆ. ಆದರೆ ಯಾರಲ್ಲೂ ಕೂಡ ಮಾಸ್ಕಿನ ಒಂದು ಬದ್ಧತೆ ಕಾಣ್ತಾ ಇಲ್ಲ. ಮಾಸ್ಕ್ ವಿಚಾರವಾಗಿ ಯಾರೂ ಕೂಡ ಗಂಭೀರವಾಗಿ ಇನ್ನೂ ಕೂಡ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಈಗಾಗಲೇ ರಾಜ್ಯ ಸರ್ಕಾರ ಕೊರೋನಾ ಎರಡನೇ ಅಲೆ ಬಗ್ಗೆ ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಮತ್ತು ಜಿಲ್ಲಾಡಳಿತ ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಯಾಕೆಂದರೆ ನೆರೆಯ ಕೇರಳ ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ಸಾಕಷ್ಟು ವೇಗವಾಗಿ ಬೆಳೀತಿದೆ. ಕೊರೋನಾ ಪ್ರಕರಣಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಅದರ ಪಕ್ಕದಲ್ಲಿರುವಂಥ ಮಂಗಳೂರಲ್ಲಿ ಮಾತ್ರ ಪ್ರವಾಸಿ ಕೇಂದ್ರಗಳಲ್ಲಿ ಸಾಕಷ್ಟು ನಿರ್ಲಕ್ಷ್ಯ ಕಾಣ್ತಾ ಇದೆ. ಹಾಗಾಗಿ ಜಿಲ್ಲಾಡಳಿತ ಈ ಬಗ್ಗೆ ಗಂಭೀರವಾದ ನಿರ್ಧಾರವನ್ನು ಕೈಗೊಳ್ಳುವಂಥ ಅಗತ್ಯವಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಇನ್ನ ಗೋಕರ್ಣದಿಂದಲೂ ಕೂಡ ಅಷ್ಟೇ, ಅಲ್ಲೂ ಕೂಡ ಸಾಕಷ್ಟು ಜನ ಬರ್ತಾನೆ ಇದ್ದಾರೆ ಪ್ರವಾಸಿಗರು. ಅಲ್ಲಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ದರ್ಶನ್, ನೋಡ್ಕೊಳ್ಳೋಣ.
ಕೋವಿಡ್ ಎರಡನೇ ಅಲೆ ಆತಂಕ ದಿನೇ ದಿನಕ್ಕೂ ಜೋರಾಗ್ತಾ ಇದೆ. ಅದೇ ರೀತಿ ಪ್ರವಾಸಿ ತಾಣಗಳಲ್ಲಿ ಬಂದಂಥ ಪ್ರವಾಸಿಗರು ಕೋವಿಡ್ ನಿಯಮವನ್ನು ಪಾಲನೆ ಮಾಡ್ತಿದ್ದಾರಾ ಅಥವಾ ಏನು ನಿರ್ಲಕ್ಷ್ಯವಾಗಿ ಓಡಾಡ್ತಾ ಇದ್ದಾರಾ ಎನ್ನುವಂಥ ಬಗ್ಗೆ ರಿಯಾಲಿಟಿ ಚೆಕ್ ಮಾಡೋಣ. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಧಾರ್ಮಿಕ ಕ್ಷೇತ್ರ ಹೌದು, ಅದೇ ರೀತಿ ಪ್ರವಾಸಿಗರ ಹಾಟ್ಸ್ಪಾಟ್ ಕೂಡ ಹೌದು. ಆ ಜಾಗದಲ್ಲಿದ್ದಾವೆ, ಮುಖ್ಯ ಕಡಲ ತೀರದಲ್ಲಿದ್ದಾವೆ. ಇಲ್ಲಿ ಬಂದಂಥ ಪ್ರವಾಸಿಗರು ಸಂಪೂರ್ಣವಾಗಿ ಕೋವಿಡ್ ನಿಯಮವನ್ನು ಮರೆತಿದ್ದಾರೆ ಅಂತಲೇ ಹೇಳಬೇಕಾಗತ್ತೆ. ಇವತ್ತು ರಿಯಾಲಿಟಿ ಚೆಕ್ ವಾಸ್ತವಾಂಶ ಇದು. ಯಾಕಂದರೆ ಬಂದಂಥ ಪ್ರವಾಸಿಗರು ಯಾವುದೇ ರೀತಿಯ ಮಾಸ್ಕನ್ನು ಹಾಕದೆ ಇಲ್ಲಿ ನಿರ್ಲಕ್ಷ್ಯವಾಗಿ ಓಡಾಡ್ತಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಇವರನ್ನು ನೋಡ್ಬೋದು. ಇವರು ಕಡಲ ತೀರಕ್ಕೆ ಬರ್ತಿದ್ದಾರೆ ಮತ್ತು ಮಕ್ಕಳಿದ್ದಾರೆ. ಯಾವುದೇ ರೀತಿಯಾದಂಥ ಮಾಸ್ಕನ್ನು ಹಾಕಿಲ್ಲ, ಮಾಸ್ಕನ್ನು ಹಾಕದೆ ಇವರು ಕಡಲ ತೀರಕ್ಕೆ ಬರ್ತಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಜೊತೆಗೆ ಇಲ್ಲಿ ಬರುವಂಥ ಪ್ರವಾಸಿಗರನ್ನು ನೀವು ನೋಡ್ತಾ ಇದ್ದೀರಿ. ಬರುವಂಥ ಪ್ರವಾಸಿಗರು ಯಾವುದೇ ರೀತಿಯಾದ ಮಾಸ್ಕನ್ನು ಹಾಕದೆ ಏನು ಇಲ್ಲಿ ಕಡಲ ತೀರಕ್ಕೆ ಬರುತ್ತಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತೀವಿ. ಕಾರಣ ಯಾಕಂದರೆ ಮಕ್ಕಳು ಇರ್ತಾರೆ. ಈಗ ಕೋವಿಡ್ ಎರಡನೇ ಆತಂಕ ಜೋರಾಗ್ತಿದೆ ಅಂತ ಈಗಾಗಲೇ ಸರ್ಕಾರ ಕೂಡ ಹೇಳಿದೆ. ಇದರ ಜೊತೆಗೆ ಈ ಕೋವಿಡ್ ನಿಯಮವನ್ನು ಮರೆತರೆ ಮುಂದೆ ಆತಂಕ ಸಂಕಷ್ಟ ಇದ್ದಿದ್ದೆ. ಈ ಹಿನ್ನೆಲೆಯಲ್ಲಿ ಬಂದಂಥ ಪ್ರವಾಸಿಗರು ಏನು ಮಾಸ್ಕನ್ನು ಧರಿಸಬೇಕಾಗತ್ತೆ. ಆದರೆ ಇಲ್ಲಿ ಬರುವಂಥ ಪ್ರವಾಸಿಗರು ಯಾವುದೇ ರೀತಿಯ ಯಾವೊಬ್ಬನ ಮುಖದಲ್ಲೂ ಮಾಸ್ಕನ್ನು ಕಾಣ್ತಾ ಇಲ್ಲ. ಇಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮುಂದೆ ಹೊಡೆದ್ರೆ ಇಲ್ಲಿ ವಯಸ್ಸಾದವರೇ ಇಲ್ಲಿ ಕಡಲ ತೀರದಲ್ಲಿ ಕುಂತ್ಕೊಂಡಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇವರ ಮುಖದಲ್ಲೂ ಸಹ ಯಾವುದೇ ರೀತಿ ಮಾಸ್ಕ್ ಇಲ್ಲ. ಯಾಕಂದರೆ ಕಡಲ ತೀರದಲ್ಲಿ ಹೋಗ್ಬೇಕಿದ್ರೆ ಮಾಸ್ಕ್ ಇಲ್ಲದಿದ್ದರೆ ನಡೆಯುತ್ತೆ. ಯಾಕಂದರೆ ಮೋಜು ಮಸ್ತಿ ನೀರಲ್ಲಿ ಇರ್ತೀವಿ. ಆದರೆ ಕಡಲ ತೀರದಿಂದ ಬಂದ ತಕ್ಷಣ ಏನು ಸಾರ್ವಜನಿಕರ ಜೊತೆ ಒಟ್ಟಾಗಿ ಬೆರೀಬೇಕಾಗತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಮಾಸ್ಕ್ ಅಗತ್ಯವಾಗಿರುತ್ತೆ. ಆದರೆ ಇಲ್ಲಿ ವಯಸ್ಸಾದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಮಾಸ್ಕನ್ನು ಮರೆತು ನಿರ್ಲಕ್ಷ್ಯವಾಗಿ ಓಡಾಡ್ತಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜಿಲ್ಲಾಡಳಿತ ಕೂಡ ಏನು ಕಟ್ಟೆಚ್ಚರವನ್ನು ನೀಡಿದೆ. ಇದು ಕೇವಲ ಕಾಟಾಚಾರಕ್ಕೆ ಆದಂಥ ಒಂದು ಕಟ್ಟುನಿಟ್ಟಿನ ಕ್ರಮ ಆಗಿರತಕ್ಕಂಥದ್ದು. ಗಡಿಯಲ್ಲಿ ಸಾಕಷ್ಟು ಏನು ಟಫ್ ರೂಲ್ಸನ್ನು ಮಾಡಿದ್ದೇವೆ ಅಂತೇವೆ. ಆದರೆ ಗಡಿಯಲ್ಲಿ ಯಾವುದೇ ರೀತಿಯ ಟಫ್ ರೂಲ್ಸು ಇಲ್ಲ. ಬಂದಂಥ ಪ್ರವಾಸಿಗರು ನೇರವಾಗಿ ಪ್ರವಾಸಿ ತಾಣಕ್ಕೆ ಬರ್ತಾರೆ. ಯಾವುದೇ ರೀತಿಯ ಸಾಮಾಜಿಕ ಅಂತರ ಇಲ್ಲದೆ ಓಡಾಡ್ಕೊಂಡಿರ್ತಾರೆ. ಜೊತೆಗೆ ಏನು ಕೋವಿಡ್ ನಿಯಮದಲ್ಲಿ ಒಂದಾದ ಮಾಸ್ಕ್ ಧರಿಸುವುದು ಎಲ್ಲರೂ ಸಹ ಮರೆತಿದ್ದಾರೆ ಅಂತಲೇ ಹೇಳಬೇಕಾಗತ್ತೆ. ಯಾವೊಬ್ಬರ ಮುಖದಲ್ಲೂ ಮಾಸ್ಕ್ ಇಲ್ಲ. ಮಾಸ್ಕ್ ಹಾಕಿದರೂ ಸಹ ಕುತ್ತಿಗೆ ಭಾಗದಲ್ಲಿ ನೇತಾಡ್ಕೊಂತಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸಿದ್ದೀವಿ. ಒಟ್ಟಾರೆ ಏನು ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ನಾವು ಕಂಡುಕೊಂಡಿರತಕ್ಕಂಥ ಒಂದು ದೃಶ್ಯ ಏನಂದರೆ ಯಾರೂ ಕೂಡ ಮಾಸ್ಕನ್ನು ಧರಿಸದೆ ಓಡಾಡ್ಕೊಂಡಿರುವಂಥ ಒಂದು ದೃಶ್ಯವನ್ನು ನೀವು ನೋಡಿದ್ರಿ. ಕೋವಿಡ್ ನಿಯಮವನ್ನು ಸಂಪೂರ್ಣವಾಗಿ ಇಲ್ಲಿ ಮರೆತಿದ್ದಾರೆ ಅಂತಲೇ ಹೇಳಬೇಕಾಗತ್ತೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕನ್ನಡ, ಗೋಕರ್ಣ. ಗಮನಿಸ್ತಾ ಇದ್ರಿ ಯಾವ್ಯಾವ ರೀತಿಯಾಗಿ ಈ ಕೋವಿಡ್ ನಿಯಮಗಳನ್ನ ಉಲ್ಲಂಘನೆ ಮಾಡಲಾಗಿದೆ ಅಂತ. ನಮ್ಮ ಮಡಿಕೇರಿಯಲ್ಲೂ ಕೂಡ ಅಷ್ಟೇ. ಮಡಿಕೇರಿ ಅಂದ್ರೆ ಪ್ರವಾಸಿ ತಾಣಗಳಲ್ಲಿ ಸಾಕಷ್ಟು ಜನ ಹೋಗ್ತಾನೆ ಇದ್ದಾರೆ. ದಿನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತಾನೆ ಇರ್ತಾರೆ ಪ್ರವಾಸಿಗರು. ಆದರೆ ಅಲ್ಲಿ ಯಾವ ರೀತಿಯಾಗಿ ಈ ಒಂದು ಕೋವಿಡ್ ನಿಯಮಗಳನ್ನ ಪಾಲನೆ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯಾದ್ಯಂತ ಈಗಾಗಲೇ ಕೊರೋನಾ ಎರಡನೇ ಅಲೆಯ ಭೀತಿ ಈಗಾಗಲೇ ಶುರುವಾಗಿದೆ. ಸೊ ಈಗ ಕೊಡಗಿನ ಪ್ರವಾಸಿ ತಾಣಗಳೇನಿದೆ, ಪ್ರವಾಸಿ ತಾಣಗಳಲ್ಲೂ ಕೂಡ ಸಾಕಷ್ಟು ಪ್ರವಾಸಿಗರು ಬರುವಂಥದ್ದನ್ನು ನಾವೀಗಾಗಲೇ ಕಾಣ್ತಾ ಇರೋಂಥದ್ದು. ನಾವೀಗ ನೋಡ್ಬೋದು ಕೊಡಗಿನ ಮಂಜಿನಗರಿ ಮಡಿಕೇರಿನಿದೆ. ಮಡಿಕೇರಿಯ ರಾಜ ಶೀಟ್ಗೂ ಕೂಡ ವೀಕೆಂಡ್ ಬಂತು ಅಂತಂತಂದರೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಸೊ ಇಲ್ಲಿ ನಾವು ನೋಡೋದಾದರೆ ಪ್ರವಾಸಿಗರ ಆ ಸಂಖ್ಯೆ ಇದೆ. ಆ ಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಿಬ್ಬಂದಿ ಇರ್ತಾರೆ. ಆ ಸಿಬ್ಬಂದಿಗಳು ಕೇವಲ ಒಳಗಡೆಗೆ ಅವ್ರನ್ನ ಚೆಕ್ ಮಾಡಿ ಬಿಡೋಂತಹ ಕೆಲಸ ಮಾತ್ರ ಆಗುತ್ತೆ. ಅಂದರೆ ಆ ಟಿಕೆಟನ್ನು ಈಸ್ಕೊಂಡು ಒಳಗೆ ಬಿಡೋವಂತಹ ಕೆಲಸ ಮಾತ್ರನೇ ಆಗುತ್ತೆ. ಅದು ಬಿಟ್ಟರೆ ಇಲ್ಲಿ ಆರೋಗ್ಯ ಇಲಾಖೆಯಿಂದ ಈಗಾಗಲೇ ಜಿಲ್ಲಾಡಳಿತನೂ ಕೂಡ ಭಾಳ ಕಟ್ಟುನಿಟ್ಟಾಗಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ ಸೂಚನೆಯನ್ನು ನೀಡಿದೆ. ಆರೋಗ್ಯ ಇಲಾಖೆ ಇಲ್ಲಿ ಯಾವುದೇ ಬ್ಯಾನರ್ಗಳನ್ನು ಹಾಕೋಂಥದ್ದಾಗಲಿ, ಮಾಸ್ಕ್ಗಳನ್ನು ಹಾಕಬೇಕು ಕಡ್ಡಾಯವಾಗಿ, ಅಥವಾ ಸೋಷಿಯಲ್ ಡಿಸ್ಟೆನ್ಸನ್ನು ಕಾಪಾಡಬೇಕು ಅಂತೇಳಿ ಯಾವುದೇ ಒಂದು ಫಲಕವನ್ನು ಅಳವಡಿಕೆ ಮಾಡೋಂಥದ್ದಾಗಲಿ ಆ ಥರದ್ದು ಯಾವುದು ಕೂಡ ಇಲ್ಲ ಇಲ್ಲಿ. ಮತ್ತು ಅದ್ರ ಜೊತೆಗೆ ಸ್ಯಾನಿಟೈಸರ್ ಇಡೋಂಥದ್ದು ಆ ಥರದ್ದು ಯಾವುದನ್ನಾರು ಮಾಡುತ್ತಾ ಅಂತಂದರೆ ಅದು ಯಾವುದೂ ಕೂಡ ಇಲ್ಲಿ ಎಚ್ಚರಿಕಾ ಕ್ರಮಗಳು ಕೂಡ ಕಾಣಿಸ್ತಾ ಇಲ್ಲ ಅನ್ನೋಂಥದ್ದು ಈಗ ಒಂದು ರೀತಿ ಆತಂಕಕ್ಕೆ ಕಾರಣ ಆಗಿರೋಂಥದ್ದು. ಎಲ್ಲ ಪ್ರವಾಸಿ ತಾಣಗಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದೋಗ್ತಾರೆ. ಆ ಯಾವುದೇ ಪ್ರವಾಸಿ ತಾಣಗಳಲ್ಲೂ ಕೂಡ ಯಾವುದೇ ಮುನ್ನೆಚ್ಚರಿಕೆಯ ಕ್ರಮಗಳು ಇಲ್ಲ ಅನ್ನೋಂಥದ್ದು. ಸ್ಯಾನಿಟೈಸರ್ ಇಟ್ಟಿಲ್ಲ, ಅಥವಾ ಸೋಷಿಯಲ್ ಡಿಸ್ಟೆನ್ಸನ್ನು ಕಾಪಾಡಲಿಕ್ಕೆ ಬೇಕಾಗಿರೋಂತಹ ಅಲ್ಲಿ ಏನು ಬರ್ತಾರೆ ಪ್ರವಾಸಿಗರು ಅವರ ದೇಹದ ಉಷ್ಣತೆಯನ್ನು ಅಳಲಿಕ್ಕೆ ಬೇಕಾಗಿರುವಂತಹ ಏನು ಥರ್ಮಲ್ ಸ್ಕ್ರೀನಿಂಗ್ ಏನಿದೆ ಅವ್ಯಾವೂ ಕೂಡ ಇಲ್ಲ ಅನ್ನೋಂಥದ್ದು. ಸೊ ಒಟ್ಟಿನಲ್ಲಿ ಪ್ರವಾಸಿ ತಾಣಗಳೇನಿದೆ, ಪ್ರವಾಸಿ ತಾಣಗಳು ಕೊಡಗಿನಲ್ಲಿ ಮತ್ತೆ ಕೊರೋನಾ ಹೆಚ್ಚಾಗಲಿಕ್ಕೆ ಕಾರಣ ಆಗುತ್ತಾ ಅನ್ನೋಂತಹ ಆತಂಕ ನಿರ್ಮಾಣ ಆಗಿರೋವಂಥದ್ದು. ಈಗಾಗಲೇ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿದೆ. ಕೇರಳದಲ್ಲಿ ಈಗಾಗಲೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಿರೋದ್ರಿಂದ ಕೊಡಗಿಗೆ ಬರುವಂತಹ ಪ್ರವಾಸಿಗರನ್ನ ಕೂಡ ಪರಿಶೀಲನೆ ಮಾಡಬೇಕು ಅಂತ ಹೇಳಿ
ಈಗಾಗಲೇ ಸೂಚನೆ ನೀಡಿದ್ರು ಕೂಡ ಸೊ ಆ ಥರದ ಯಾವುದೇ ಅಂಶಗಳು ಕಾಣಿಸ್ತಾ ಇಲ್ಲ ಅನ್ನೋಂಥದ್ದು ಈಗ ಸದ್ಯಕ್ಕೆ ಕಂಡು ಬರ್ತಿರೋಂಥದ್ದು. ರವಿ ಎಸ್ ಹಳ್ಳಿ, ನ್ಯೂಸ್ ಸಿಟಿ ಕನ್ನಡ, ಕೊಡಗು.